ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ, ಏಕಾಂಗಿಯಾಗಿ ನಾನು ಹೋರಾಟ ನಡೆಸಲಿಕ್ಕೆ ತಯಾರಾಗಿದ್ದೇನೆ, ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅಂತ ಹೇಳಿದೆ. ಚರ್ಚೆನೂ ನಡೀತದೊಂದು ದೊಡ್ಡ ಇತಿಹಾಸ ಇದೆ, ಆಗೇನೇನಾಯಿತು ಅಂತ ಹೇಳಿ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗಲ್ಲ. ಈಗ ಅದಾದ ಮೇಲೆ ಅಂತಿಮವಾಗಿ ನ್ಯಾಯಾಂಗ ತನಿಖೆ ಅಂತಕ್ಕಂಥದ್ದು ಒಂದು ಬಾರಿ ತೀರ್ಮಾನಕ್ಕೆ ಬರಬೇಕು ಅಂತ ಹೋದವು. ನ್ಯಾಯಾಂಗ ತನಿಖೆಯಲ್ಲಿ ಯಾರೂ ಅರ್ಜಿ ಹಾಕಲಿಲ್ಲ. ನನ್ನ ಮೇಲೆ ಏನು ಅಪಾದನೆ ಮಾಡಿದರು, ವಿರೋಧ ಪಕ್ಷದವರು ಹಾಕಲಿಲ್ಲ. ನನಗೆ ಬೆಂಬಲ ಕೊಟ್ಟಂಥ, ನನ್ನ ಮೇಲೆ ಅಪಾದನೆ ಮಾಡ್ತಕ್ಕಂಥ ನಮ್ಮ ಬೆಂಬಲಿತ ಪಕ್ಷದ ಶಾಸಕರು ಸಹ ಏನೂ ಅರ್ಜಿ ಹಾಕಲಿಲ್ಲ. ಆಗ ನಾನು ಅವತ್ತಿನ ಲೋಕಾಯುಕ್ತ ಅವರಿಗೆ ಸಂಪೂರ್ಣವಾಗಿ ಗಣಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ವು. ತನಿಖೆಗೆ ಆದೇಶ ಮಾಡಿದವನು ನಾನೇ. ಅಲ್ಲಿಂದ ಈ ಒಂದು ಗಣಿ ಅಕ್ರಮದ ಪ್ರಕರಣಗಳು ಪ್ರಾರಂಭ ಆಯಿತು. ನಂತರ ಲೋಕಾಯುಕ್ತ ಅವರು ಬಹುಶಃ 2010 2009 ಅನ್ನೋದ್ರಲ್ಲ ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟರು. 2-3 ಟ್ರಂಕ್ಗಳಲ್ಲೇ ತಂದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. 2-3 ಟ್ರಂಕೆ ತಗೊಂಬಂದು, ನೀವೆಲ್ಲ ಬಹುಶಃ ಮರ್ತು ಬಿಟ್ಟಿದ್ದೀರೋ ಏನೋ ಗೊತ್ತಿಲ್ಲ, ಲೋಕಾಯುಕ್ತ ಕಚೇರಿಯಿಂದ. ಅದರಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆನೂ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರು, ಧರ್ಮಸಿಂಗ್ ಅವರು, ನನ್ನದು ಸಹ 3 ಸೇರಿ ಒಂದು ಚಾಪ್ಟರ್ಗಳಿದ್ದಾವೆ, ಬೇರೆ ಚಾಪ್ಟರ್ಗಳ ಜೊತೆಯಲ್ಲಿ. ಅದರಲ್ಲಿ ನನ್ನ 2 ತೀರ್ಮಾನಗಳು, ಜಂತ್ಕಲ್ಲು ಮತ್ತು ಸಾಯಿ ವೆಂಕಟೇಶ್ವರ, ಈ 2 ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ U.V. ಸಿಂಗ್ ಅವರು ಏನು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ 2 ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಸಿಷನ್ ಬೈ ದ ಚೀಫ್ ಮಿನಿಸ್ಟರ್ ಸಮ್ ಮಿಸ್ಕಂಡಕ್ಟ್ ಇನ್ ಇಸ್ ಡಿಸಿಷನ್. ದಟ್ ಈಸ್ ದ ರಿಪೋರ್ಟ್ ಅಲ್ಟಿಮೇಟ್ಲಿ 2 ಇಶ್ಯೂಗಳಿಗೆ. ಆದರೆ ನಾವು ಅವರ ಮೇಲೆ ಯಾವುದೇ ರೀತಿಯ ಆ್ಯಕ್ಷನ್ ಆಗಬೇಕು ಅಂತ ರೆಕಮೆಂಡ್ ಮಾಡಲ್ಲ, ಮುಂದಿನ ಸರ್ಕಾರಕ್ಕೆ ಬಿಟ್ಟಂಥದ್ದು ಅಂತ ಹೇಳಿದ್ದಾರೆ ಈ 2 ಪ್ರಕರಣದಲ್ಲಿ. ಇದು ಇರ್ತಕ್ಕಂಥ ಲೋಕಾಯುಕ್ತ ವರದಿ. ಇದರ ಮೇಲೆ ನಿಮಗೆಲ್ಲ ಗೊತ್ತಿದೆ, ಅವತ್ತು ನಮ್ಮಲ್ಲಿ 28 ಜನ ಶಾಸಕರಿದ್ದರು ವಿರೋಧ ಪಕ್ಷದಲ್ಲಿ. ಅವತ್ತಿನ ಸರ್ಕಾರಗಳ ಮೇಲೆ ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ದಾಖಲೆಗಳ ಸಮೇತ ಪ್ರತಿನಿತ್ಯ ಜನತೆ ಮುಂದೆ ನಿಮ್ಮ ಮುಖಾಂತರವೇ ಇಟ್ವು. ಆ ಒಂದು ಸಂಘರ್ಷದಲ್ಲಿ ನನ್ನ ಮೇಲೆ ವೈಯಕ್ತಿಕವಾಗಿ ಒಂದು 3-4 ಡಿನೋಟಿಫಿಕೇಷನ್ ಪ್ರಕರಣಗಳು ಮತ್ತು ಈ 2 ಸಾಯಿ ವೆಂಕಟೇಶ್ವರ ಮತ್ತು ಜಂತ್ಕಲ್ 2 ಬಗ್ಗೆನೂ ತನಿಖೆ ಆಗಬೇಕು ಅಂತಕ್ಕಂಥದ್ದು ಅವತ್ತಿನ ಸರ್ಕಾರದಲ್ಲಿ ತೀರ್ಮಾನ ಮಾಡ್ಕೊಂಡ್ರು. ಇದು ಪಾಪ ಸಿದ್ದರಾಮಯ್ಯನವರು ಕಂಡಿಡಿದು ಮಾಡಿರೋ ತನಿಖೆ ಅಲ್ಲ, ಇದು ಈಗಿನ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿರೋದಲ್ಲ ಇದು.